Hello children. So welcome back to Physics People channel children. So ನಾನು ನಿಮ್ಮ ಭೌತಶಾಸ್ತ್ರದ ಉಪನ್ಯಾಸಕ ಕಿರಣ್ ಕುಮಾರ್ ಮಾತಾಡೋದು. So children, today we shall study about passing package based on blueprint. Yes, so first PUC Physics annual exam March 2023 and 24. Sir exam March ಅಲ್ಲಿ ನಡೀತಾವ ಸರ್. ಫಸ್ಟ್ PUC ಎಕ್ಸಾಮ್ ಫೆಬ್ರವರಿಯಲ್ಲಿ ನಡಿಬಹುದು. ಎಸ್ ಫೆಬ್ರವರಿಯಲ್ಲಿ ನಡಿಬಹುದು. ಓಕೆ. ಸೊ ಹಾಗಾದ್ರೆ ಸರ್ ನಾವು ಎಷ್ಟು ಓದ್ಕೊಂಡು ಹೋಗ್ಬೇಕು ಸರ್, ನಾನು ಇನ್ನೂ ಏನು ಓದೇ ಇಲ್ಲ ಸರ್, ಇನ್ಮೇಲೆ ನಾವು ಓದಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸರ್ ಅನ್ನೋರು, ನಾ ಇಲ್ಲೇನು ವಿಡಿಯೋದಲ್ಲಿ ಎಷ್ಟು ಪ್ರಶ್ನೆಗಳನ್ನ ಹೇಳ್ತೀನಲ್ಲ, ಯಾವ ಕಾನ್ಸೆಪ್ಟ್ಗಳನ್ನ ಹೇಳ್ತೀನಲ್ಲ, ಅವಿಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಓದ್ಕೊಂಡು ಹೋಗಿ ಆರಾಮ್ಸೆ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ದೆನ್ 45 ಮಾರ್ಕ್ಸ್ ವಿತೌಟ್ ಎನಿ ಹೆಸಿಟೇಷನ್. ಹಾಗಾದ್ರೆ ಬನ್ನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್. ಓಕೆ, ದಯವಿಟ್ಟು ವಿದ್ಯಾರ್ಥಿಗಳು ಒಂದು ಪೇಪರು ಮತ್ತು ಒಂದು ಪೆನ್ ಅನ್ನು ಹಿಡ್ಕೊಂಡು ಕೊಡಬೇಕು. ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಯಸ್. ಸೊ ಫಸ್ಟ್ we are going to give more concentration on 5 marks questions. So ಮೊದಲು 5 marks questions ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಣ. 5 marks question ಅಂದ್ರೆ ಒಟ್ಟು ಟೋಟಲ್ 6 5 marks questions ಇರ್ತವೆ. ಔಟ್ ಆಫ್ 6 we have to answer any 3. ಹಾಗಾದ್ರೆ ಯಾವುದಾದರೂ 3 ಚಾಪ್ಟರ್ಸ್ ಗಳನ್ನ ನಾವು ಥರೋವಾಗಿ ಓದ್ಕೊಂಡು ಹೋದ್ರೆ ಆರಾಮ್ಸೆ ನಾವೇನ್ ಮಾಡ್ಬೋದು ಅಂದ್ರೆ 15 ಮಾರ್ಕ್ಸ್ ಅನ್ನ ಇಲ್ಲಿ ತಗೋಬಹುದು. ಹಾಗಾದ್ರೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 5 marks questions ಯಾವ ಚಾಪ್ಟರ್ ಮೇಲೆ ಬರ್ತದೆ ಸರ್? ಒಂದು ಮೋಷನ್ ಇನ್ ಎ ಪ್ಲೇನ್ ಅಂತೆ. ಮೋಷನ್ ಇನ್ ಎ ಪ್ಲೇನ್ ಮೇಲೆ 5 marks question ಏನಂದ್ರೆ ವಾಟ್ ಈಸ್ ಪ್ರೊಜೆಕ್ಟೈಲ್, show that path traced by the projectile is parabola. So this is 5 marks question. Sir, ಮತ್ತೆ sir, define centripetal acceleration, derive the expression for centripetal acceleration. So 5 marks question. Sir, ಮತ್ತೆ motion in a plane ಮೇಲೆ 5 marks questions ಯಾರು sir? ಇನ್ನೊಂದು state triangle law of vector addition and determine the resultant vector of two vectors using triangle law of vector addition. ಅಂದ್ರೆ r is equal to square root of a square plus b square plus 2ab cos theta ಅಂತ ಪ್ರೂವ್ ಮಾಡಬೇಕು. ಮತ್ತೊಂದು ಪಾಸಿಬಿಲಿಟಿ ಯಾವುದಿದೆ ಸರ್? ವಾಟ್ ಡು ಯು ಮೀನ್ ಬೈ ರೆಕ್ಟಾಂಗುಲರ್ ಕಾಂಪೋನೆಂಟ್ ಆಫ್ ಎ ವೆಕ್ಟರ್, ರೈಟ್ ಎ ಗಿವನ್ ವೆಕ್ಟರ್ ಇನ್ ಟರ್ಮ್ಸ್ ಆಫ್ ರೆಕ್ಟಾಂಗುಲರ್ ಕಾಂಪೋನೆಂಟ್ಸ್. ಇದೊಂದು ಪಾಸಿಬಿಲಿಟಿ ಇದೆ. ಸೊ ಟೋಟಲಿ ವಿ ಗಾಟ್ 4 5 marks questions. ಔಟ್ ಆಫ್ 4 ಫಸ್ಟ್ 2 ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪಾಯಿಂಟ್ ಆಫ್ ಆನ್ಯುವಲ್ ಎಕ್ಸಾಮಿನೇಷನ್. ಅದಕ್ಕೋಸ್ಕರ ಇವೆರಡರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಇಲ್ಲ 5 marks ಬಂತಲ್ಲ. ನೆಕ್ಸ್ಟ್ ಸರ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ ಎ ಪ್ಲೇನ್. ಸರ್ ಹೌ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಬೇಸ್ಡ್ ಆನ್ ಮೋಷನ್ ಇನ್ ಎ ಪ್ಲೇನ್? ಫಿಕ್ಸ್ ಕ್ವಶನ್ ಯಾವ್ಯಾವು? ವಾಟ್ ಈಸ್ ವಿ ಟಿ ಗ್ರಾಫ್? ಪ್ರೂವ್ ದಟ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ 80, v square is equal to v naught square plus 2ax, x is equal to v naught plus half 80 square. ಈ ಮೂರರಲ್ಲಿ ಯಾವುದಾದ್ರೂ ಎರಡನ್ನ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ಎಷ್ಟಕ್ಕೆ? 5 marks ಗೆ. ಓಕೆ, ಮೋಷನ್ ಇನ್ ಸ್ಟ್ರೇಟ್ ಮ್ಯಾನ್ ಇರೋದು ಒಂದೇ ಕ್ವಶನ್, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ನೋಡಿ 5 + 5 ಎಷ್ಟು ಬಂತು? ಈಗ 10 marks ಬಂತು. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಲಾಸ್ ಆಫ್ ಮೋಷನ್. ಲಾಸ್ ಆಫ್ ಮೋಷನ್ ಅಲ್ಲ, ವರ್ಕ್ ಎನರ್ಜಿ ಪವರ್. ಸರ್ ವರ್ಕ್ ಎನರ್ಜಿ ಪವರ್ ಮೇಲೆ 5 marks questions ಯಾವ ರೀತಿ ಬರ್ತವೆ ಸರ್? ಬನ್ನಿ. ಶೋ ದಟ್ ಮೆಕ್ಯಾನಿಕಲ್ ಎನರ್ಜಿ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಇಸ್ ಕನ್ಸರ್ವ್. ಸೊ ದಿಸ್ ಇಸ್ 5 marks question. ವರ್ಕ್ ಎನರ್ಜಿ ಪವರ್ ಮೇಲೆ ಇದೆ ನೋಡಿ ಸರ್. ಇದು ಬರಲಿಲ್ಲ ಅಂದ್ರೆ ಯಾವ ಕ್ವಶನ್ ಬರ್ತದೆ ಸರ್? ಆಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್. ಬೋಲೆ ತೋ ಯು ಇಸ್ ಈಕ್ವಲ್ ಟು ಹಾಫ್ kx ಸ್ಕ್ವೇರ್. ಇದು 5 marks ಕ್ವಶನ್. ಸರ್ ಒನ್ ಮೋರ್ ಕ್ವಶನ್ ಸರ್, ಇವೆರಡು ಬರಲಿಲ್ಲ ಅಂದ್ರೆ ಯಾವ್ದು ಬರ್ತದೆ ಸರ್? ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಮೇಲೆ ಬರ್ತದೆ. ಏನಿದೆ ನೋಡಿ ಕ್ವಶನ್? ಟೂ ಬಾಡೀಸ್ ಆಫ್ ಮಾಸಸ್ m1 and m2 ಟ್ರಾವೆಲಿಂಗ್ ವಿತ್ ವೆಲಾಸಿಟಿ u1 and u2 collide elastically, find the expressions for the velocity of the two bodies of their collision. 5 marks ಕೇಳಬಹುದು. ಅಥವಾ ಇದೇ ಕ್ವಶನ್ ಹೆಂಗೆ ಕೇಳ್ತಾರೆ? ಶೋ ದಟ್ ರಿಲೇಟಿವ್ ವೆಲಾಸಿಟಿ ಆಫ್ ಅಪ್ರೋಚ್ ಬಿಫೋರ್ ಕೊಲಿಷನ್ ಇಸ್ ಈಕ್ವಲ್ ಟು ರಿಲೇಟಿವ್ ವೆಲಾಸಿಟಿ ಆಫ್ ಸಪರೇಷನ್ ಆಫ್ಟರ್ ಕೊಲಿಷನ್. 5 marks ಕೇಳ್ತಾರೆ. ಎರಡು ಒಂದೇ, ಬೇರೆ ಬೇರೆ ಅಲ್ಲ, ಎರಡು ಒಂದೇ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ, ಒಂದು ಮೋಷನ್ ಇನ್ ಎ ಪ್ಲೇನು 5 marks ಬಂತು, ಒಂದು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ 5 marks, ಒಂದು ವರ್ಕ್ ಎನರ್ಜಿ ಪವರ್ 5 marks. ಟೋಟಲ್ ಎಷ್ಟು ಬರ್ದಂಗಾಯ್ತು? 3 ಬರ್ದಂಗಾಯ್ತು. ಟೋಟಲ್ ಎಷ್ಟು ಮಾರ್ಕ್ಸ್ ಬಂತು? 15 marks ಇಲ್ಲೇ ಬಂತಲ್ಲ. ಆರಾಮ್ಸೆ 3 ಚಾಪ್ಟರ್ಸ್ ಗಳನ್ನು ಓದ್ಕೊಂಡು ಹೋಗ್ಬೋದಲ್ಲ. ಇಲ್ಲ ಸರ್ ನಾನು ಎಕ್ಸ್ಟ್ರಾ ಓದ್ತೇನೆ ಸರ್. ಬನ್ನಿ ಎಕ್ಸ್ಟ್ರಾ ಮತ್ತೆ ಯಾವಾಗ ನೋಡೋಣ. ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ನೆಕ್ಸ್ಟ್ 5 marks ಕ್ವಶನ್ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೋಷನ್ ಬರ್ತದೆ. ಸೊ ದಿಸ್ ಕ್ವಶನ್ ವಿಲ್ ಬಿ ಸ್ಪ್ಲಿಟಿಂಗ್ ಕ್ವಶನ್ ಬರ್ತದೆ. ಯಾವ ರೀತಿ ಬರ್ಬೋದು ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್, ದಟ್ ಈಸ್ ಐ ಒಮೆಗಾ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್, ಎಲ್ ಇಸ್ ಈಕ್ವಲ್ ಟು ಕಾನ್ಸ್ಟಂಟ್ ಅಂತ ಪ್ರೂವ್ ಮಾಡಬೇಕು. ನೆಕ್ಸ್ಟ್ ಪ್ರೂವ್ ದಟ್ ಎಲ್ ಇಸ್ ಈಕ್ವಲ್ ಟು ಐ ಒಮೆಗಾ, where I is moment of inertia, omega is angular velocity, L is angular momentum. One more possibility. Prove that torque is equal to moment of inertia into angular acceleration. Tau is equal to I alpha prove anta ಮಾಡಬಹುದು. Next, derive an expression for kinetic energy of a rotational body. Rotational body ಯ kinetic energy ನ ಕಂಡುಹಿಡಿಯಬೇಕು. half I omega square ಅಂತ ಇದೆ ನೋಡಿ. Next sir, derive dl upon dt is equal to tau. ಅಂದ್ರೆ relation between torque and angular momentum. ಬರುತ್ತಾ? applied torque is directly proportional to rate of change of angular momentum ಇದು. ಮತ್ತೆ ಸರ್, prove that v is equal to r omega. Relation between linear velocity and angular velocity. Next 1 marks 2 marks and both sir. Center of mass definition, condition for equilibrium. We got two condition. One is rotational equilibrium and one more is a translational equilibrium. Define torque, define moment of inertia, define rigid body. Okay, then define radius of gyration. Like that questions are going to ask. ಇವಿಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡು ಹೋದ್ರೆ ಸಾಕು. ಸಿಸ್ಟಮ್ ಆಫ್ ಪಾರ್ಟಿಕಲ್ ಅಂಡ್ ರೊಟೇಷನಲ್ ಮೇಲೆ 5 marks ಕ್ವಶನ್ ಅನ್ನು ಆರಾಮ್ಸೆ ನೀವು ಏನ್ ಮಾಡಬಹುದು? ಕವರ್ ಮಾಡಬಹುದು. ಸ್ಪ್ಲಿಟಿಂಗ್ ಕ್ವಶನ್ ನ ಬರೀಬಹುದು. ಸರ್ ನೆಕ್ಸ್ಟ್ ಸರ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್ ಥರ್ಮೋಡೈನಮಿಕ್ಸ್. ಥರ್ಮೋಡೈನಮಿಕ್ಸ್ ಮೇಲೂ ಕೂಡ 5 marks ಕ್ವಶನ್ ಸ್ಪ್ಲಿಟಿಂಗ್ ಇರ್ತದೆ. ಇವಿಷ್ಟು ನೋಡ್ಕೊಂಡು ಹೋಗ್ರಿ ಸಾಕು. ಯಾವ್ಯಾವು?
वर्क डन इन आइसोथर्मल प्रोसेस, वर्क डन इन एडियाबेटिक प्रोसेस, कार्नोट साइकिल बोले तो कार्नोट रिवर्सिबल इंजन. नेक्स्ट स्टेट एंड एक्सप्लेन फर्स्ट लॉ ऑफ थर्मोडायनामिक्स, स्टेट एंड एक्सप्लेन जीरोथ लॉ ऑफ थर्मोडायनामिक्स, स्टेट एंड एक्सप्लेन सेकंड लॉ ऑफ थर्मोडायनामिक्स. ನೀವೆಷ್ಟು ನೋಡ್ಕೊಂಡು ಹೋದ್ರೆ ಸಾಕು, ಆರಾಮ್ ಸೆ 5 ಮಾರ್ಕ್ಸ್ ನಿಮಗೆ ಬರ್ತದೆ ಸರ್. ನೆಕ್ಸ್ಟ್ ಸರ್ ಲಾಸ್ಟ್ ಚಾಪ್ಟರ್, ಲಾಸ್ಟ್ 5 ಮಾರ್ಕ್ಸ್ ಕ್ವಶನ್ ಯಾವ ಚಾಪ್ಟರ್ ಮೇಲೆ ಬರ್ತದೆ ಸರ್? ವೇವ್ಸ್ ಮೇಲೆ ಬರ್ತದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಯಾವ್ಯಾವ ಸರ್? ಈ 3 ಕ್ವಶನ್ ಬರ್ತಿದೆ ನೋಡಿ, ಇವೇ 3 ಕ್ವಶನ್ಸ್ ಗಳು ಬರ್ತವೆ. ಒಂದು ಓಪನ್ ಆರ್ಗನ್ ಪೈಪ್, ಇನ್ನೊಂದು ಕ್ಲೋಸ್ಡ್ ಆರ್ಗನ್ ಪೈಪ್, ಇನ್ನೊಂದು ಲ್ಯಾಬ್ಲಾಸ್ ಕರೆಕ್ಷನ್. ಮೂರಿದ್ದ ನೋಡಿ ಕ್ವಶನ್ ಓದ್ತೀನಿ ನೋಡಿ. ಡಿಸ್ಕ್ರೈಬ್ ವೇರಿಯಸ್ ಮೋಡ್ಸ್ ಆಫ್ ವೈಬ್ರೇಷನ್ ಇನ್ ಎ ಕ್ಲೋಸ್ಡ್ ಆರ್ಗನ್ ಪೈಪ್ and show that the ratio of the frequencies of different harmonics in a closed pipe is 1:3:5:7. ಇದನ್ನ 5 ಮಾರ್ಕ್ಸ್ ಗೆ ಕೇಳೋ ಚಾನ್ಸ್ ಇದೆ, ನೋಡ್ಕೊಂಡು ಹೋಗಿ. ಮತ್ತೆ describe various modes of vibration in an open organ pipe, show that the ratio of frequencies of different harmonics in open organ pipe is 1:2:3:4. ಇದು 5 ಮಾರ್ಕ್ಸ್ ಕ್ವಶನ್. ಎರಡರಲ್ಲಿ ಯಾವ್ದಾದ್ರು ಬರ್ಬೋದು ಸರ್. ಎರಡು ಬರಲಿಲ್ಲ ಅಂದ್ರೆ ಸರ್ ಮೂರನೇದು ಬರ್ತದೆ, ತಲೆ ಕೆಡಿಸ್ಬಿಡಿ. ಯಾವುದು? ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ದ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್, ವಾಟ್ ಇಸ್ ದ ಲ್ಯಾಬ್ಲಾಸ್ ಕರೆಕ್ಷನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್, ಡಿರೈವ್ ಆನ್ ದ ಬೇಸಿಸ್ ಆಫ್ ಲ್ಯಾಬ್ಲಾಸ್ ಕರೆಕ್ಷನ್. 5 marks question. Yes children, yes. So this is all about 5 marks questions. Total 6 ಚಾಪ್ಟರ್ಸ್, ಯಾವುದಾದ್ರೂ 3 ಚಾಪ್ಟರ್ಸ್ ಗಳನ್ನ ತರವಾಗಿ ಓದ್ಕೊಂಡು ಹೋಗಿ 15 ಮಾರ್ಕ್ಸ್ ಆರಾಮ್ಸೆ ಇಲ್ಲಿ ಬರ್ತದೆ. ಓಕೆ, ಎಲ್ಲವನ್ನ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ ಸರ್, 5 ಮಾರ್ಕ್ಸ್ ಅನ್ನು ಹೇಳಿದೆ. ನೆಕ್ಸ್ಟ್ ಅದಕ್ಕೆ ಹೋಗೋಣ ಸರ್. ನೆಕ್ಸ್ಟ್ 3 ಮಾರ್ಕ್ಸ್ ಗೆ ಹೋಗೋಣ. ಬೇಸ್ಡ್ ಆನ್ ಬ್ಲೂ ಪ್ರಿಂಟ್. ಬ್ಲೂ ಪ್ರಿಂಟಿನ ಪ್ರಕಾರ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? ಬನ್ನಿ. ಒಂದು ಮೋಷನ್ ಇನ್ ಪ್ಲೇನ್ ಮೇಲೆ ಬರ್ತದೆ. ಯಾವ ಕ್ವಶನ್ ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್. Okay, derive the expression for range, derive the expression for maximum height, centripetal acceleration ಅನ್ನು ಕೂಡ 3 ಮಾರ್ಕ್ಸ್ ಕೇಳಬಹುದು. ಇನ್ನೊಂದು ಸರ್, ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಕೇಲಾರ್ ಅಂಡ್ ವೆಕ್ಟರ್ ಅನ್ನು ಕೇಳಬಹುದು. ಸ್ಕೇಲಾರು ಮತ್ತು ವೆಕ್ಟರ್ ಗಳ ಮಧ್ಯೆ ಇರತಕ್ಕಂತ ಡಿಫರೆನ್ಸ್ ಅನ್ನು ಕೇಳಬಹುದು. ಇದು ಮೋಷನ್ ಇನ್ ಪ್ಲೇನ್ ಮೇಲೆ ಆಯ್ತು ಸರ್. ನೆಕ್ಸ್ಟ್ ಸರ್ ಲಾಸ್ ಆಫ್ ಮೋಷನ್ ಮೇಲೆ 3 ಮಾರ್ಕ್ಸ್ ಕ್ವಶನ್ ಹೆಂಗ್ ಬರ್ತಾವೆ ಸರ್? ನೋಡಿ, ತುಂಬಾ ಈಸಿ ಇದಾವೆ. ಯಾವ್ಯಾವ ಸರ್? ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ಪ್ರೂವ್ ದಟ್ F is equal to ma ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಫೈನ್ ಇಂಪಲ್ಸ್ ಅಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇಂಪಲ್ಸ್. ನೆಕ್ಸ್ಟ್ ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ, derive the expression for maximum safe speed of car moving on a level circular road. 3 marks ಕೇಳಬಹುದು. ಫ್ರಿಕ್ಷನ್ ಮೇಲೆ ಬರ್ತವೆ ಕ್ವಶನ್ಸ್. ಯಾವ ರೀತಿ ಸರ್? ಹೌ ವಿ ನೀಡ್ ಟು ರೆಡ್ಯೂಸ್ ದ ಫ್ರಿಕ್ಷನ್, ಫ್ರಿಕ್ಷನ್ ಅನ್ನು ಹೇಗೆ ರೆಡ್ಯೂಸ್ ಮಾಡ್ತಾರೆ, ವಾಟ್ ಆರ್ ದಿ ಯೂಸಸ್ ಆಫ್ ದ ಫ್ರಿಕ್ಷನ್, ಮೆನ್ಷನ್ ದ ಲಾಸ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್. ಈ ರೀತಿ ಕ್ವಶನ್ಸ್ ಗಳು ನಮ್ಮ ಲಾಸ್ ಆಫ್ ಮೋಷನ್ ಮೇಲೆ 3 ಮಾರ್ಕ್ಸ್ ಗೆ ಬರ್ತವೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ವರ್ಕ್ ಎನರ್ಜಿ ಪವರ್. ಸರ್ ಬೇಸ್ಡ್ ಆನ್ ವರ್ಕ್ ಎನರ್ಜಿ ಪವರ್ ಹೌ 3 ಮಾರ್ಕ್ಸ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಸರ್? ಬ್ಯಾಟ್ ಮಾಡ್ಕೊಂಡು ಹೋಗಿ, ಬಿಡಿಸ್ಕೊಂಡು ಹೋಗಿ. ಏನು? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ. ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ state and prove work energy theorem for constant force, state and prove work energy theorem for variable force, prove that power is equal to force into velocity. Next sir, what are conservative forces and non-conservative forces? Give example. In another way, mention the differences between conservative forces and non-conservative forces. Like that questions will come. Next, then they will ask a question based on collisions. Hang sir, mention the differences between elastic collision and inelastic collision. ಈ ರೀತಿ ಕ್ವಶನ್ ಬರ್ಬೋದು. ಡಿಫೈನ್ ಎಲಾಸ್ಟಿಕ್ ಕೊಲಿಷನ್, ಡಿಫೈನ್ ಇನ್ಎಲಾಸ್ಟಿಕ್ ಕೊಲಿಷನ್, ಡಿಫೈನ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್, ಗಿವ್ ಒನ್ ಎಕ್ಸಾಂಪಲ್ ಅನ್ಬೋದು. ಇದೇ ರೀತಿ ಪ್ರಶ್ನೆಗಳು ಬರಬೇಕು, ಬರ್ತಾವಷ್ಟೇ ವರ್ಕ್ ಎನರ್ಜಿ ಪವರ್ ಮೇಲೆ. ನೆಕ್ಸ್ಟ್ ಸರ್, next 3 marks question will come from system of a particle and rotational motion. According to blueprint, we are going to get one numerical. We are going to get 3 marks numerical. Sir, ಯಾವ ಫಾರ್ಮುಲಾಸ್ ನೋಡ್ಕೊಂಡು ಹೋಗ್ಬೇಕು ಸರ್? ಫಸ್ಟ್ ಫಾರ್ಮುಲಾ ರೋಟೇಷನಲ್ ಕೈನೆಟಿಕ್ ಎನರ್ಜಿ, ಆಂಗುಲರ್ ಮೊಮೆಂಟಮ್, ಟಾರ್ಕ್. ಇವಿಷ್ಟು ಇಕ್ವೇಷನ್ಸ್ ಗಳನ್ನ ನೋಡ್ಕೊಂಡು ಹೋಗಿ ಆರಾಮ್ಸೆ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನ ಬಿಡಿಸಬಹುದು. ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಅನ್ನ ನಾನು ಸಪರೇಟ್ ಆಗಿ ಮಾಡ್ತೇನೆ, ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಸೊ ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸರ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತಾವೆ ಸರ್? ಫಸ್ಟ್ ಕ್ವಶನ್ ಓದ್ಕೊಳ್ಳಿ, ಎಕ್ಸ್ಪ್ಲೈನ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಕರ್ವ್. ಬೋಲೆ ತೋ ವೇರಿಯೇಷನ್ ಆಫ್ ಸ್ಟ್ರೆಸ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರೈನ್. ಅದನ್ನ ನೋಡ್ಕೊಂಡು ಹೋಗಿ, ಕರ್ವ್ ಅನ್ನ ನೋಡ್ಕೊಂಡು ಹೋಗಿ, ಅಲ್ಲಿ ಪಾಯಿಂಟ್ಸ್ ಬರ್ತವೆ ನೋಡಿ, ಪ್ರಪೋರ್ಷನಲ್ ಲಿಮಿಟ್, ಎಲಾಸ್ಟಿಕ್ ಲಿಮಿಟ್, ಯೀಲ್ಡ್ ಪಾಯಿಂಟ್, ಫ್ರಾಕ್ಚರ್ ಪಾಯಿಂಟ್. ಓಕೆ, ಈ ರೀತಿ ಪಾಯಿಂಟ್ಸ್ ಬರ್ತಾವಲ್ಲ, ಅವುಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹುಕ್ಸ್ ಲಾ. 3 ಮಾರ್ಕ್ಸ್ ಬರ್ಬೋದು. State and explain Hooke's law and mention the types of modulus of elasticity. Basically, we got 3 types. One is Young's modulus of elasticity, bulk modulus of elasticity, and modulus of rigidity. We got 3 types. ಮತ್ತೆ ಯಾವ ರೀತಿ ಬರಬಹುದು ಸರ್? ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅಂದ್ರೆ ಏನು, ಅವುಗಳ ಟೈಪ್ಸ್ ಗಳನ್ನ ಕೇಳೋ ಚಾನ್ಸಸ್ ಇರ್ತದೆ. ಇವಿಷ್ಟು ನೋಡ್ಕೊಂಡು ಹೋಗಿ ಸಾಕು. ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಸರ್? ಇಲ್ಲಿ ಬರ್ಬಿಟ್ಟಿದೆ ನೋಡಿ. ಒಂದನೇ ಕ್ವಶನ್, ಪ್ರೂವ್ ದಟ್ ಪ್ರೆಷರ್ ಇನ್ಸೈಡ್ ಎ beaker, that beaker contains water. Okay, P is equal to atmospheric pressure plus rho gh. ಇದು ನೋಡ್ಕೊಂಡು ಹೋಗಿ. ಮತ್ತೆ ಸರ್, ಅಪ್ಲಿಕೇಶನ್ಸ್ ಆಫ್ ಬರ್ನೌಲಿಸ್ ಪ್ರಿನ್ಸಿಪಲ್ ಅನ್ನು ನೋಡ್ಕೊಂಡು ಹೋಗಿ. 3 ಅಪ್ಲಿಕೇಶನ್ಸ್ ಬ್ಯಾಕ್ ಮಾಡಿ. ನೆಕ್ಸ್ಟ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಪಾಸ್ಕಲ್ಸ್ ಲಾ ಅಂಡ್ ಇಟ್ಸ್ ಅಪ್ಲಿಕೇಶನ್. ಮೆನ್ಷನ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ ಅಂಡ್ ಟರ್ಬುಲೆಂಟ್ ಫ್ಲೋ ನೋಡ್ಕೊಂಡು ಹೋಗಿ. ಮತ್ತೆ ಸರ್, ಸಿಂಪಲ್, ಡಿಫೈನ್ ವಿಸ್ಕೋಸಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್, ಡೈಮೆನ್ಷನಲ್ ಫಾರ್ಮುಲಾ, ಡಿಫೈನ್ ಸರ್ಫೇಸ್ ಟೆನ್ಷನ್, ಮೆನ್ಷನ್ ಇಟ್ಸ್ SI ಯೂನಿಟ್ ಅಂಡ್ ಮೆನ್ಷನ್ ಇಟ್ಸ್ ಡೈಮೆನ್ಷನಲ್ ಫಾರ್ಮುಲಾ. ನೋಡಿ, ಟೋಟಲ್ 6 ಚಾಪ್ಟರ್ಸ್ ಗಳ 3 ಮಾರ್ಕ್ಸ್ ಕ್ವಶನ್ ಅನ್ನು ನೋಡ್ಕೊಂಡ್ವಿ. 6 ಅಲ್ಲಿ ಯಾವ್ದಾದರೂ 5 ಚಾಪ್ಟರ್ಸ್ ಮೇಲೆ ನೀವು 3 ಮಾರ್ಕ್ಸ್ ಕ್ವಶನ್ ಬರೀಬೇಕು. ಯಾಕಂದ್ರೆ 5 ಬರೀಬೇಕಲ್ಲಿ. ಇಷ್ಟು ನೋಡ್ಕೊಂಡು ಹೋಗಿ ಸಾಕಲ್ಲ? ಇಲ್ಲ ಸರ್, ನಾವು ಎಕ್ಸ್ಟ್ರಾ ಓದ್ತೀವಿ ಸರ್. ಬನ್ನಿ ಎಕ್ಸ್ಟ್ರಾ ನೋಡೋಣ. ಯಾವ ಚಾಪ್ಟರ್ ನೋಡಿ ಮತ್ತೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. ಬನ್ನಿ.
ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತೆ. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ ಕ್ವಶನ್ ತುಂಬಾ ಈಸಿ ಇರ್ತವೆ. ಹೆಂಗೆ ಸರ್ ನೋಡಿ, ಡಿಫೈನ್ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಬಿಟ್ರೆ ಸರ್ ಮೆನ್ಷನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೇಡಿಯೇಷನ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಸರ್ ಎಕ್ಸ್ಪ್ಲೈನ್ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ, ಪ್ರೂವ್ ದಟ್ ಅಲ್ಫಾ ಇಸ್ ಈಕ್ವಲ್ ಟು 1/T. ಇದು ಇಂಪಾರ್ಟೆಂಟ್, ಇದು ತುಂಬಾ ಸತಿ ಕೇಳಿದ್ದಾರೆ. ಅಲ್ಫಾ ಅಂದ್ರೆ ಏನ್ ಸರ್? ಅದು ಅಲ್ಫಾ ಅಂದ್ರೆ ಏನ್ ಸರ್? ವಾಲ್ಯೂಮ್ ಎಕ್ಸ್ಪಾನ್ಷನ್, ಅದು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್. ಅಲ್ಫಾ ಇಸ್ ಈಕ್ವಲ್ ಟು 1/T ಅಂತ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್, ಡಿಫೈನ್ ಥರ್ಮಲ್ ಕಂಡಕ್ಟಿವಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್ ಅಂತ ಕೇಳಬಹುದು, ಅಥವಾ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಅಂತ ಕೇಳಬಹುದು. ನೆಕ್ಸ್ಟ್ ಸರ್ ಡಿಫೈನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್, ಡೈಮೆನ್ಷನಲ್ ಫಾರ್ಮುಲಾ ಕೇಳಬಹುದು. ಅದನ್ನ ಬಿಟ್ರೆ ಸರ್ ಡಿಫೈನ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಕೇಳಬಹುದು. ನೆಕ್ಸ್ಟ್ ಡಿಫೈನ್ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ಅಂಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೇಳಬಹುದು. ಅದನ್ನ ಬಿಟ್ರೆ ಸರ್ ಆ ಡಿಫರೆಂಟ್ ಸ್ಕೇಲ್ಸ್ ಆಫ್ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಇದೆ, ಅದನ್ನ ಕೇಳಬಹುದು, ಎಕ್ಸ್ಪ್ಲೇನ್ ಮಾಡಿ ಅಂತ. ಸೆಲ್ಸಿಯಸ್ ಸ್ಕೇಲ್, ಫ್ಯಾರನೈಟ್ ಸ್ಕೇಲ್, ರೂಮರ್ ಸ್ಕೇಲ್, ಅದನ್ನ ಎಕ್ಸ್ಪ್ಲನೇಷನ್ ಮಾಡಿ ಅಂತ ಹೇಳ್ಬೋದು. So this is all about 3 marks questions based on thermal properties of matter. Coming to next chapter, that is kinetic theory of gases. So in kinetic theory of gases, first question you need to read any 3 postulates of kinetic theory of gases. You should read any 3 postulates. Next sir, mention the factors on which mean free path depends. Next sir, state and explain law of equipartition of energy. Next sir, calculate specific heat capacity of monoatomic gas, diatomic gas, trilinear, tri-non-linear. ಯಾವ್ದಾದ್ರು ಒಂದು ಬರ್ತದೆ ಇಷ್ಟರಲ್ಲಿ. ಮತ್ತೆ ಸರ್ ಕ್ಯಾಲ್ಕುಲೇಷನ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್, mono, di and trilinear, tri-non-linear. Monoatomic degrees of freedom 3, diatomic degrees of freedom 5, linear triatomic 7, non-linear triatomic 6. Okay, ನೋಡಿ then relation between kinetic energy and pressure, objective ಅಲ್ಲಿ ಕೆಲವು ಚಾನ್ಸಸ್ ಇರ್ತದೆ. then kinetic interpretation of temperature, ಇದನ್ನು ಕೂಡ objective ಅಲ್ಲಿ ಕೆಲವು ಚಾನ್ಸಸ್ ಇರ್ತದೆ. so the last chapter is waves. sir waves ಮೇಲೆ 5 marks questions ಯಾವ್ಯಾವ ಸರ್? ಫಸ್ಟ್ ನೋಡ್ಕೊಂಡು ಬಿಡಿ, differences between longitudinal wave and transverse wave ನೋಡ್ಕೊಂಡು ಹೋಗಿ. ಮತ್ತೆ ಸರ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್, ಇದನ್ನ ನೋಡ್ಕೊಂಡು ಹೋಗಿ, ಎಕ್ಸ್ಪ್ರೆಷನ್ ನೋಡ್ಕೊಂಡು ಹೋಗಿ. ಮತ್ತೆ ಸರ್ ಬೀಟ್ಸ್ ಥಿಯರಿಯನ್ನು ನೋಡ್ಕೊಂಡು ಹೋಗಿ, ಅದರ ಡೆಫಿನೇಷನ್, ಅದರ ಇಕ್ವೇಷನ್ ಅನ್ನು ನೋಡ್ಕೊಂಡು ಹೋಗಿ ಸಾಕು. ಮತ್ತೆ ಇದನ್ನ ಬಿಟ್ಟರೆ ಯಾವ ಕ್ವಶನ್ಸ್ಗಳು ಬರೋದಿಲ್ಲ ಏನು ಸರ್? ಓಕೆ, ವೇವ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಬೇಡ. ವೇವ್ಸ್ ಬಿಟ್ಟು ಬೇರೆ ಮತ್ತೆ ಏನು ಚಾಪ್ಟರ್ಸ್ ಇದಾವಲ್ಲ, ಎಲ್ಲಾ ಚಾಪ್ಟರ್ಸ್ಗಳ ಮೇಲೆ 3 marks ಕ್ವಶನ್ಸ್ ಅನ್ನು ಓದ್ಕೊಂಡು ಹೋಗಿ. ಓಕೆ, ಟೋಟಲ್ ವಿ ವಿಲ್ ಹ್ಯಾವ್ 9 6 marks 3 marks ಕ್ವಶನ್ಸ್. ಔಟ್ ಆಫ್ 9 ವಿ ಹ್ಯಾವ್ ಟು ಆನ್ಸರ್ ಎನಿ 5. ಓಕೆ, 5 ಬೋಲೆ तो 15 marks ಆರಾಮ್ಸೆ ನಮಗೆ ಬರ್ತದೆ. ಯಾವುದಾದ್ರೂ ಒಂದು 6-7 ಚಾಪ್ಟರ್ಸ್ಗಳನ್ನು ಓದ್ಕೊಂಡು ಹೋಗಿ ವಿದ್ಯಾರ್ಥಿಗಳೇ. ಓಕೆ ಸರ್, ವೆರಿ ಗುಡ್ ಸರ್. ಸರ್ 5 marks ಕ್ವಶನ್ ಹೇಳಿದ್ರಿ, 3 marks ಕ್ವಶನ್ ಹೇಳಿದ್ರಿ, ಈಗ 2 marks ಬರೋಣ. ಕಮಿಂಗ್ ಟು 2 marks ಕ್ವಶನ್ಸ್. ಎಸ್, ಓಕೆ. ಸೊ ಒಂದು ತಿಳ್ಕೊಳ್ಳಿ, 2 marks ಕ್ವಶನ್ಸ್ ಒಟ್ಟು 9 ಇರ್ತವೆ. 9ರಲ್ಲಿ ಎಷ್ಟು ಬರೀಬೇಕು? 5 ಬರೀಬೇಕು. ಅಂದ್ರೆ ಎಷ್ಟಾಗ್ತದೆ? ಟೋಟಲ್ 10 marks ಆಗ್ತದೆ. ಯಾವ್ಯಾವ ರೀತಿ ಸರ್? ಬನ್ನಿ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 2 marks ಕ್ವಶನ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಮೇಲೆ ಬರ್ತದಂತೆ. ಸರ್ ಯಾವ್ಯಾವ ಸರ್? ಯಾವ ರೀತಿ ಬರ್ತಾವೆ ಸರ್? SI ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾಸ್ ಅನ್ನು ಕೇಳಬಹುದು. ಒಂದಿಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಗಳನ್ನು ಓದ್ಕೊಂಡು ಹೋಗಿ. ನೆಕ್ಸ್ಟ್ ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಡಿಮೆರಿಟ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್, ಚೆಕ್ ದ ಕರೆಕ್ಟ್ನೆಸ್ ಆಫ್ ಇಕ್ವೇಷನ್. ಒಂದು ಇಕ್ವೇಷನ್ ಅನ್ನು ಕೊಟ್ಬಿಟ್ಟು ಅದು ಕರೆಕ್ಟ್ ಆಗಿದೆಯೋ ಇಲ್ಲ ಚೆಕ್ ಮಾಡಿ ಅಂತ ಹೇಳ್ತಾರೆ. ದೆನ್ ವಾಟ್ ಆರ್ ಸಪ್ಲಿಮೆಂಟರಿ ಯೂನಿಟ್ಸ್, ಸಾಲಿಡ್ ಆಂಗಲ್ ಅಂಡ್ ಪ್ಲೇನ್ ಆಂಗಲ್, ಅವುಗಳ ಡೆಫಿನೇಷನ್ SI ಯೂನಿಟ್ ಅನ್ನು ಕೇಳಬಹುದು. ರೈಟ್ ಡೌನ್ ದ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕೇಳಬಹುದು. ಇವಿಷ್ಟೇ ಪಾಸಿಬಿಲಿಟಿ ಇದೆ. ಇದನ್ನ ಬಿಟ್ರೆ ಇನ್ನೊಂದು ಪಾಸಿಬಿಲಿಟಿ, ಸಿಗ್ನಿಫಿಕೆಂಟ್ ಫಿಗರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಯಾವ್ದಾದ್ರು 2 ನಂಬರ್ ಅನ್ನ ಕೊಟ್ಬಿಟ್ಟು ಸಿಗ್ನಿಫಿಕೆಂಟ್ ಫಿಗರ್, ಸಿಗ್ನಿಫಿಕೆಂಟ್ ನಂಬರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ದೆನ್ ಮೋಷನ್ ಇನ್ ಪ್ಲೇನ್ ಮೇಲೆ 2 marks ನ್ಯೂಮರಿಕಲ್ ಬರ್ತದಂತೆ. ಆ ನ್ಯೂಮರಿಕಲ್ ತುಂಬಾ ಈಸಿ ನ್ಯೂಮರಿಕಲ್ ಇರ್ತವೆ. ಒಂದು ರೇಂಜ್ ಆದ್ರೂ ಕೇಳಬಹುದು, ಒಂದು ಹೈಟ್ ಆದ್ರೂ ಕೇಳಬಹುದು, ಒಂದು ಟೈಮ್ ಆಫ್ ಫ್ಲೈಟ್ ಆದ್ರೂ ಕೇಳಬಹುದು. ಟೀಟಾ ಕೊಟ್ಟಿರ್ತಾರೆ, ಟೀಟಾ ಕೊಟ್ಬಿಟ್ಟು ರೇಂಜು, ಹೈಟು, ಟೈಮ್ ಆಫ್ ಫ್ಲೈಟ್ ಅನ್ನು ಫೈಂಡ್ ಔಟ್ ಮಾಡಂತಾರೆ. ಮೋಷನ್ ಇನ್ ಪ್ಲೇನ್ ಮೇಲೆ ನ್ಯೂಮರಿಕಲ್ ಈ ರೀತಿ ಬರ್ತದೆ. ಈ ರೇಂಜು, ಟೈಮ್ ಆಫ್ ಫ್ಲೈಟ್, ಮ್ಯಾಕ್ಸಿಮಮ್ ಹೈಟ್ ಈಕ್ವೇಷನ್ಸ್ ಅನ್ನು ಬ್ಯಾಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಸರ್ ಲಾಸ್ ಆಫ್ ಮೋಷನ್ ಮೇಲೆ 2 marks ಕ್ವಶನ್ಸ್ ಯಾವ್ಯಾವ ಸರ್? ಫಸ್ಟ್ ನೋಡ್ಕೊಳ್ಳಿ, ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ ಅಂಡ್ ಥರ್ಡ್ ಲಾ. ನೆಕ್ಸ್ಟ್ ಸರ್ ವಾಟ್ ಈಸ್ ಇಂಪಲ್ಸ್, ಮೆನ್ಷನ್ ಇಟ್ SI ಯೂನಿಟ್. ಮೆನ್ಷನ್ ದ ಟೈಪ್ಸ್ ಆಫ್ ಇನರ್ಷಿಯಾ. ಇನರ್ಷಿಯಾ ಅಂದ್ರೆ ಏನು? ಟೈಪ್ಸ್ ಆಫ್ ಇನರ್ಷಿಯಾ. ವಿ ಗಾಟ್ 3 types of inertia: inertia of motion, inertia of direction and inertia of rest. State and explain Aristotle fallacy. State and explain law of conservation of linear momentum. ಮತ್ತೆ ಫ್ರಿಕ್ಷನ್ ಮೇಲೆ ಕ್ವಶನ್ಸ್ ಗಳು ಬರಬಹುದು. ಇಷ್ಟೇ ರೀ, ಮತ್ತೇನು ಭಾಳ ಚಾನ್ಸಸ್ ಇಲ್ಲ ಇಲ್ಲಿ. ಓಕೆ, ದೆನ್ ವಾಟ್ ಅಬೌಟ್ ವರ್ಕ್, ಎನರ್ಜಿ, ಪವರ್ ಸರ್? ಹೌ 2 marks ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಸರ್? ವರ್ಕ್ ಇನ್ ನೇಚರ್, ವಾಟ್ ಈಸ್ ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್ ಅಂಡ್ ಝೀರೋ ವರ್ಕ್ ಕೇಳಬಹುದು. ವರ್ಕ್ ಇನ್ ಇಕ್ವೇಷನ್ ಏನು? W = F cos θ. ಇದನ್ನ ನೋಡ್ಕೊಂಡ್ಬಿಟ್ಟು ಯಾವಾಗ ವರ್ಕ್ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ, ಝೀರೋ ಅಂತ ಹೇಳಬೇಕು. ವರ್ಕ್ ಎನರ್ಜಿ ಥಿಯರಮ್ ಬರಬಹುದು. ಕಾನ್ಸ್ಟಂಟ್ ಫೋರ್ಸ್ ಅಂಡ್ ವೇರಿಯಬಲ್ ಫೋರ್ಸ್, ಕನ್ಸರ್ವೇಟಿವ್ ಫೋರ್ಸಸ್ ಅಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಡೆಫಿನೇಷನ್ ಅಂಡ್ ಎಕ್ಸಾಂಪಲ್. ಮತ್ತೆ ಸರ್ ವಾಟ್ ಈಸ್ ಪವರ್, ಮೆನ್ಷನ್ ಇಟ್ಸ್ SI ಯೂನಿಟ್. 1 kilowatt hour कितना होता है भाई? 1 horse power is equal to how much? ಈ ರೀತಿ ಕ್ವಶನ್ಸ್ ಗಳು ಬರ್ತವೆ. ಅದನ್ನ ಬಿಟ್ರೆ ಕೊಲಿಷನ್ಸ್ ಮೇಲೆ ಬರ್ತವೆ. ಕೊಲಿಷನ್ಸ್ ಡೆಫಿನೇಷನ್ಸ್ ಅನ್ನು ನೋಡ್ಕೊಂಡು ಹೋಗಿ. ಎಲಾಸ್ಟಿಕ್ ಕೊಲಿಷನ್, ಇನ್ಎಲಾಸ್ಟಿಕ್ ಕೊಲಿಷನ್ ಅಂಡ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ವಿತ್ ಎಕ್ಸಾಂಪಲ್. ಸರ್ ನೆಕ್ಸ್ಟ್ ಸರ್ ಸಿಸ್ಟಮ್ ಆಫ್ ಎ ಪಾರ್ಟಿಕಲ್ ಅಂಡ್ ರೋಟೇಷನಲ್ ಮೋಷನ್ ಮೇಲೆ 2 marks ಕ್ವಶನ್ಸ್ ಯಾವ್ಯಾವ ಸರ್? ನೋಡಿ ಪಾಸಿಬಿಲಿಟಿ ಹೇಗೆ ನೋಡಿ, ಡಿಫೈನ್ ಟಾರ್ಕ್, ಮೆನ್ಷನ್ ಇಟ್ಸ್ SI ಯೂನಿಟ್ ಅಂಡ್ ಡೈಮೆನ್ಷನಲ್ ಫಾರ್ಮುಲಾ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗುಲರ್ ವೆಲಾಸಿಟಿ ಇದೆ ನೋಡಿ. ಡಿಫೈನ್ ಮೊಮೆಂಟ್ ಆಫ್ ಇನರ್ಷಿಯಾ, ಡಿಫೈನ್ ರೇಡಿಯಸ್ ಆಫ್ ಗೈರೇಷನ್, SI ಯೂನಿಟ್, ಡೈಮೆನ್ಷನಲ್ ಫಾರ್ಮುಲಾ. ಮತ್ತೆ ಸರ್ mention the differences between center of mass and center of gravity. Define couple.
Give examples. What is angular velocity? What is angular acceleration? Mention it in 7 minutes. What are the conditions for equilibrium of a rigid body? We got two conditions. One is translational equilibrium and one is rotational equilibrium. Then laws ಗಳ statement ಅನ್ನು ಕೇಳಬಹುದು. Okay, state law of conservation of angular momentum, state law of conservation of linear momentum. ಈ ರೀತಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳು ಇಲ್ಲಿ ಬರ್ತಿರ್ತವೆ, ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಸರ್, ವಾಟ್ ಅಬೌಟ್ ಗ್ರಾವಿಟೇಷನ್ ಚಾಪ್ಟರ್ ಸರ್? Based on gravitation chapter, how 2 marks questions are going to come? Simple questions. Kepler's laws of planetary motion ಓದ್ಕೊಂಡು ಹೋಗಿ. Law of area, law of orbit, law of time period ಅನ್ನು ನೋಡ್ಕೊಂಡು ಹೋಗಿ. ಅದು ಬಿಟ್ಟರೆ ಸರ್, state and explain universal law of gravitation. ಮತ್ತೆ ಸರ್, universal law of gravitation in a vector form. Define gravitational potential energy, SI unit, dimensional formula. Define gravitational potential, SI unit, dimensional formula. Define escape velocity, mention its value on the surface of the earth. Define orbital velocity, mention its value on the surface of the earth. What is the relation between escape velocity and orbital velocity? ಇಲ್ಲಿದೆ ನೋಡಿ. Escape velocity is equal to square root of 2 times of orbital velocity. ಈ ರೀತಿ ಪ್ರಶ್ನೆಗಳು ಬರಬಹುದು. ಸ್ಯಾಟಲೈಟ್ಸ್ ಗಳನ್ನು ಡಿಲೀಟ್ ಮಾಡಿದ್ದಾರೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂಡ್ ಪೋಲಾರ್ ಸ್ಯಾಟಲೈಟ್ಸ್, ಅವುಗಳನ್ನು ಡಿಲೀಟ್ ಮಾಡಿದ್ದಾರೆ, ಅವುಗಳನ್ನು ಓದೋ ಅವಶ್ಯಕತೆ ಇಲ್ಲ. ಗ್ರಾವಿಟೇಷನ್ ಮೇಲೆ ಇದೊಂದು ಇಕ್ವೇಷನ್ ನೆನಪಿಟ್ಕೊಂಡು ಹೋಗಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಕ್ವೇಷನ್, ಇದರ ವ್ಯಾಲ್ಯೂ ಎಷ್ಟಿರ್ತದೆ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರ್ತದೆ. ಈ ರೀತಿ ಕ್ವಶನ್ಸ್ ಗಳು ಬರ್ತಿರ್ತವೆ, ನೋಡ್ಕೊಂಡು ಹೋಗಿ. ಹಾಗಾದ್ರೆ ನೋಡಿ, ಆಕ್ಚುಲಿ ನಾವು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ 5 2 ಮಾರ್ಕ್ಸ್ ಕ್ವಶನ್ ಅನ್ನು ಬರೀಬೇಕು. ಆಲ್ರೆಡಿ ಕವರ್ ಮಾಡಿದ್ವಿ ನೋಡಿ. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್, ಮೋಷನ್ ಇನ್ ಪ್ಲೇನ್, ಲಾಸ್ ಆಫ್ ಮೋಷನ್, ವರ್ಕ್ ಎನರ್ಜಿ, ಪವರ್ ಸಿಸ್ಟಮ್ ಅಂಡ್ ಗ್ರಾವಿಟೇಷನ್. ಇಲ್ಲ ಸರ್, ನಾನು ಸ್ವಲ್ಪ ಎಕ್ಸ್ಟ್ರಾ ಓದ್ಕೊಂಡು ಹೋಗ್ತೀನಿ ಸರ್. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ 2 ಮಾರ್ಕ್ಸ್ ಕ್ವಶನ್ ಯಾವ ರೀತಿ ಬರ್ತದೆ ಸರ್? ಯಾವ ಬರ್ತದೆ ನೋಡಿ. ಲುಕ್ ಅಟ್ ಇಟ್. ಡಿಫರೆನ್ಸಸ್ ಬಿಟ್ವೀನ್ ಹೀಟ್ ಅಂಡ್ ಟೆಂಪರೇಚರ್, ಡಿಫೈನ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಡಿಫೈನ್ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, SI ಯೂನಿಟ್ ಅಂಡ್ ಡೈಮೆನ್ಷನಲ್ ಫಾರ್ಮುಲಾ, define latent heat of vaporization, define latent heat of freezing, mention its SI unit, define conduction, convection and radiation. ಮತ್ತೆ ಸರ್, define thermal conductivity, its SI unit, its dimensional formula. ಈ ರೀತಿ ಪ್ರಶ್ನೆಗಳನ್ನು ಕೇಳಬಹುದು. 2 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಸಿಂಪಲ್ ಇರ್ತವೆ, ಓದ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳು. ಓಕೆ, ಎಕ್ಸ್ಪ್ಲೈನ್ ಸೆಲ್ಸಿಯಸ್ ಸ್ಕೇಲ್ ಬ್ರೀಫ್ಲಿ ಅಂತ ಕೇಳಬಹುದು, ಎಕ್ಸ್ಪ್ಲೈನ್ ರೂಮರ್ ಸ್ಕೇಲ್ ಅಂತ ಕೇಳಬಹುದು, ಎಕ್ಸ್ಪ್ಲೈನ್ ಫ್ಯಾರನೈಟ್ ಸ್ಕೇಲ್ ಅಂತ ಕೇಳಬಹುದು. ಹೌ ವಿ ಸಪೋಸ್ ಟು ಕನ್ವರ್ಟ್ ಸೆಲ್ಸಿಯಸ್ ಸ್ಕೇಲ್ ಇಂಟು ಫ್ಯಾರನೈಟ್ ಸ್ಕೇಲ್, how we are going to convert Celsius scale into Reaumur scale. ಈ ರೀತಿ ಕ್ವಶನ್ಸ್ ಗಳು ಬರ್ತಿರ್ತವೆ, ಇಕ್ವೇಷನ್ಸ್ ಗಳನ್ನ ಫ್ರೇಮ್ ಮಾಡಬೇಕಷ್ಟೇ. ನೆಕ್ಸ್ಟ್, ಕಮಿಂಗ್ ಟು ನೆಕ್ಸ್ಟ್ ಚಾಪ್ಟರ್, ಥರ್ಮೋಡೈನಮಿಕ್ಸ್. ಸರ್, ಹೌ 2 ಮಾರ್ಕ್ಸ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ಥರ್ಮೋಡೈನಮಿಕ್ಸ್ ಸರ್? ಮತ್ತೆ ಅವೇ ಕ್ವಶನ್ಸ್ ರೀ, ಪದೇ ಪದೇ ಅವೇ ರಿಪೀಟ್ ಆಗ್ತವೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್, ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಡಿಫೈನ್ ಐಸೋಥರ್ಮಲ್ ಪ್ರೋಸೆಸ್, ಅಡಿಯಾಬೆಟಿಕ್ ಪ್ರೋಸೆಸ್, ಐಸೋಕೋರಿಕ್ ಪ್ರೋಸೆಸ್, ಐಸೋಬ್ಯಾರಿಕ್ ಪ್ರೋಸೆಸ್, ಸೈಕ್ಲಿಕ್ ಪ್ರೋಸೆಸ್. ಗಿವ್ ಅನ್ ಎಕ್ಸಾಂಪಲ್. ಡಿಫೈನ್ ಹೀಟ್, ಡಿಫೈನ್ ವರ್ಕ್ ಡನ್, ಡಿಫೈನ್ ಇಂಟರ್ನಲ್ ಎನರ್ಜಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಈ ರೀತಿ ಕ್ವಶನ್ಸ್ ಗಳು ಬರ್ತವೆ. ಇಷ್ಟೇ, ಮತ್ತೇನೂ ಇಲ್ಲ. ಪದೇ ಪದೇ ಇವೇ ಕ್ವಶನ್ಸ್ ಗಳು ರಿಪೀಟ್ ಆಗ್ತವೆ, ಓದ್ಕೊಂಡು ಹೋಗಿ. ಸೊ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್? ದಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಜೀರೋತ್ ಲಾ ಆಫ್ ಥರ್ಮೋಡೈನಮಿಕ್ಸ್? ಇಟ್ ಗಿವ್ಸ್ ದ ಡೆಫಿನೇಷನ್ ಆಫ್ ಟೆಂಪರೇಚರ್ ಅಂತ ಹೇಳಬೇಕು. ಐ ಫಾರ್ಗಟ್ ಟು ಟೆಲ್ ಫ್ಯೂ ಮೋರ್ ಕ್ವಶನ್ಸ್ ಬೇಸ್ಡ್ ಆನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಮೇಲೆ ಇನ್ನೊಂದಿಷ್ಟು ಕ್ವಶನ್ಸ್ ನೋಡಿ. ಸ್ಟೇಟ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಓಕೆ, ವಾಟ್ ಈಸ್ ಬ್ಲಾಕ್ ಬಾಡಿ? ಗಿವ್ ಎಕ್ಸಾಂಪಲ್. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ವೈನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ವಿತ್ ಇಕ್ವೇಷನ್. State and explain Stefan's Boltzmann law with equation. What is calorimetry? What is calorimeter? What is the principle of calorimeter? The principle of calorimeter is heat loss is equal to heat gain. ಮತ್ತೊಂದು ಏನಾದ್ರದು, ಅದು ಮೆಥಡ್ ಆಫ್ ಹೀಟ್ ಎಕ್ಸ್ಚೇಂಜ್ ಮೇಲೆ ವರ್ಕ್ ಆಗ್ತದೆ. ಇದು ಕೂಡ ಅದರ ಪ್ರಿನ್ಸಿಪಲ್. ಮತ್ತೆ ಲೇಟೆಂಟ್ ಹೀಟ್ ಮೇಲೆ ಕ್ವಶನ್ ಬರಬಹುದು. ಅಂಡ್ ಲಾಸ್ಟ್ ಚಾಪ್ಟರ್ ಇಸ್ ಆಸಿಲೇಷನ್. ಸರ್, ಹೌ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಫ್ರಮ್ ಆಸಿಲೇಷನ್ ಸರ್? ತುಂಬಾ ಸಿಂಪಲ್ ಕ್ವಶನ್ ರೀ. ಒಂದೇ ಕ್ವಶನ್, ವಾಟ್ ಈಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್? ಗಿವ್ ಎಕ್ಸಾಂಪಲ್. What is oscillatory motion? Give example. What is periodic motion? Give example. What is frequency? Mention its SI unit. What is time period? Mention its SI unit. What is the relation between frequency and time period? ಈ ರೀತಿ ಬರ್ತದೆ. What are the conditions of the SHM? SHM ಅನ್ಬೇಕಂದ್ರೆ ಏನೇನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು? ಒಂದೇದು, it should be periodic motion. ಎರಡನೇದು, it should be to and fro motion. ಮೂರನೇದು, acceleration is directly proportional to displacement but both are opposite in direction. ಈ ರೀತಿ ಕ್ವಶನ್ಸ್ ಗಳು ಬರ್ತವೆ. What are damped and undamped oscillations? Give example. ಮತ್ತೆ simple, what is simple pendulum? Mention its time period equation. What is seconds pendulum? What is the length of the seconds pendulum? ಈ ರೀತಿ ಕ್ವಶನ್ಸ್ ಗಳು ಬರಬಹುದು. ಇಷ್ಟೇ ಓದ್ಕೊಂಡು ಹೋಗಿ ಸಾಕು, ಆಯ್ತಾ? ಹಾಗಾದ್ರೆ ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕವರ್ ಮಾಡಿದ್ವಿ. 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕವರ್ ಮಾಡಿದ್ವಿ, 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕವರ್ ಮಾಡಿದ್ವಿ, 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕವರ್ ಮಾಡಿದ್ವಿ. ಫಿಲ್ ದ ಬ್ಲಾಂಕ್ಸ್ ಯಾವ ಚಾಪ್ಟರ್ ಮೇಲೆ ಬರ್ತವೆ ಸರ್? ಒಂದೇದು ಮೋಷನ್ ಇನ್ ಎ ಪ್ಲೇನ್, ಗ್ರಾವಿಟೇಷನ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂಡ್ ವೇವ್ಸ್. ಈ 5 ಚಾಪ್ಟರ್ ಗಳ ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತವೆ. ದಯವಿಟ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ಬಿಟ್ಟು ಬರಬೇಡಿ. ಆನ್ಸರ್ ಅನ್ನ ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಬಿಟ್ಟು ಯಾವ ಆನ್ಸರ್ ಅಲ್ಲಿ ಸೂಟೇಬಲ್ ಆಗ್ತದಲ್ಲ ಅವುಗಳನ್ನ ಅಲ್ಲಿ ಬರಿತಾ ಹೋಗಿ. ಎಸ್, ಫಾರ್ ಎಕ್ಸಾಂಪಲ್ ಮೋಷನ್ ಇನ್ ಪ್ಲೇನ್ ಮೇಲೆ ಹೆಂಗ್ ಬರ್ಬೋದು ಕ್ವಶನ್? ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಓಕೆ, ಅಟ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ ಡ್ಯಾಶ್ ವುಡ್ ಬಿ ಮ್ಯಾಕ್ಸಿಮಮ್. ಏನ್ ಮ್ಯಾಕ್ಸಿಮಮ್ ಇರ್ತದೆ? ರೇಂಜ್ ಮ್ಯಾಕ್ಸಿಮಮ್ ಇರ್ತದೆ. ಈ ರೀತಿ ಬರ್ತವೆ. ಗ್ರಾವಿಟೇಷನ್ ಮೇಲೆ ಯಾವ ರೀತಿ ಕ್ವಶನ್ ಬರ್ಬೋದು ಸರ್? The minimum velocity is required to escape from the earth surface dash escape velocity.
ಈ ರೀತಿ ಬರ್ತವೆ. ಅದೇ ರೀತಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮೇಲೆ ಹಂಗೆ ಬರ್ಬೋದು ಕ್ವಶನ್. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಮೇಲೆ ಈಸಿ ಕ್ವಶನ್ ಬರ್ತವೆ. ವೇವ್ಸ್ ಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಈಸಿ ಇರ್ತವೆ. ಅದಕ್ಕೋಸ್ಕರ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾವ ಕ್ವಶನ್ಸ್ ಬರ್ತವೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದು ರೀತಿ ಆದ್ರೂ ಕ್ವಶನ್ ಬರ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಫಸ್ಟ್ ಕ್ವಶನ್ ಅನ್ನು ಕರೆಕ್ಟ್ ಆಗಿ ರೀಡ್ ಮಾಡಿ ಅಪ್ರೋಪ್ರಿಯೇಟ್ ಆನ್ಸರ್ ಅನ್ನ, ಕರೆಕ್ಟ್ ಆನ್ಸರ್ ಅನ್ನ ನೀವು ಅಲ್ಲಿ ಬರಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್? ಎಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಫಸ್ಟ್ PUC ಫಿಸಿಕ್ಸ್. ಇಷ್ಟು ನೀವೇನಾದ್ರೂ ಓದ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ 40+ ಮಾರ್ಕ್ಸ್ ಇನ್ ಆನ್ಯುವಲ್ ಎಕ್ಸಾಮಿನೇಷನ್ ವಿತೌಟ್ ಎನಿ ಹೆಸಿಟೇಷನ್. ಓಕೆ ಚಿಲ್ಡ್ರನ್? ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮಗೆ ನ್ಯೂಮರಿಕಲ್ಸ್ ಅನ್ನ ಡಿಸ್ಕಸ್ ಮಾಡ್ತೇನೆ ಬ್ಲೂ ಪ್ರಿಂಟ್ ಪ್ರಕಾರ. ಎಸ್, ಥ್ಯಾಂಕ್ ಯು ಸೋ ಮಚ್.